ಇಂಥದ್ದೆಲ್ಲ ಆಗಿದ್ದರಿಂದ ಇಡೀ ಪ್ರಪಂಚದಲ್ಲಿ ಅಶಾಂತಿ ಹರಡ್ತಾ ಇದೆ. ಈ ಭೌಗೋಳಿಕವಾಗಿ ಏನು ಗುರುತಿಸ್ಕೊಳ್ತಾನೆ ತನ್ನನ್ನು ತಾನು ಮನುಷ್ಯ, ಅದರಲ್ಲಿ ಅದೇ ರಾಜ್ಯಗಳು, ದೇಶಗಳು, ನನ್ನ ದೇಶನೇ ಶ್ರೇಷ್ಠ, ಈ ದೇಶನೇ ನಾವು, ಇದು ಉಳಿದವರೆಲ್ಲ ಕನಿಷ್ಠ, ಆ ದ್ವೇಷ ಭಾವನೆಯೂ ಬೆಳೀತಾ ಹೋಗ್ತದೆ. ಇದು ಮಾನವನ ಕುಲಕ್ಕೆ ಅಥವಾ ಮಾನವನ ಒಗ್ಗಟ್ಟಿಗೆ ಹಿತಕರವಲ್ಲ. ಇದು ಮತದವರು ಅಥವಾ ನಮ್ಮ ಮತದ ಅವಲಂಬಿತರು ಮಾತ್ರ ಶ್ರೇಷ್ಠರು, ಉಳಿದವರೆಲ್ಲ ಅವ್ರು ಇರೋದೇ ನಮ್ಮ ಸೇವೆಗಾಗಿ, ಈ ಭಾವನೆಯೂ ಉಡಬಹುದು. ಆ ಒಂದು ಆರ್ಥಿಕತೆಯನ್ನು ತಂದಾಗ ಅವರ ವಸ್ತುವನ್ನು ತಗೊಳ್ಬೇಡಿ, ಇವರ ವಸ್ತುವನ್ನು ಮುಟ್ಟಬೇಡಿ, ಈ ರೀತಿ ನಮ್ಮ ನಡುವೆ, ಮನುಷ್ಯರ ನಡುವೆ ಒಡಕು ಬರ್ತದೆ. ವಿ ಡೋಂಟ್ ಬಿಲಾಂಗ್ ಟು ಎನಿ ರಿಲಿಜನ್, ವಿ ಆರ್ ಹ್ಯೂಮನ್ಸ್. ನಾವು ಮಾನವರು, ಅದರಿಂದ ಮಾನವತೆ ಅಂತ ಹೇಳ್ತಾರೆ. ಇದು ಉತ್ತಮ ಬೆಳವಣಿಗೆ. ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತೀಯತೆ, ಜಾತೀಯತೆ ಮತ್ತು ಪ್ರಾದೇಶಿಕತೆ ಇದು ಮಾನವ ಸಮಾಜದಲ್ಲಿ ತುಂಬಿರುವಂಥ ಒಂದು ಸಮಯದಲ್ಲಿ ಮಾನವ ಸಮಾಜ ಮಾನವೀಯತೆ ಕಡೆ ಹೋಗಬೇಕಾದಾಗ ಅಂಥ ಒಂದು ಕೂಗು ಅದು ಸಹ ಮುಂದೆ ಬರ್ತಿದೆ. ಹಾಗಾದರೆ ಇವೆಲ್ಲವನ್ನೂ ಮೀರಿ ನಾವೆಲ್ಲ ಒಟ್ಟಿಗಿರಬೇಕು, ಒಂದು ದೃಢವಾದ ಉತ್ತಮವಾದ ಸಮಾಜ ನಿರ್ಮಾಣ ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಕಂಕಣ ಕಟ್ಕೋಬೇಕು. ಪ್ರತಿಯೊಬ್ಬರೂ ಅದರ ಕಡೆ ಒಂದು ಹೆಜ್ಜೆ ಹಾಕಿದಾಗ ಮಾನವ ಸಮಾಜ ಹೇಗಿರುತ್ತೆ, ನಮ್ಮೆಲ್ಲರ ಭವಿಷ್ಯ ಹೇಗಿರುತ್ತೆ, ಬನ್ನಿ ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆ ನಮ್ಮ ಮುಖ್ಯ ಅತಿಥಿ ಇದ್ದಾರೆ, ಆಚಾರ್ಯ ಗಣೇಶ್ ಭಟ್ ಅವರು ಆನಂದ ಮಾರ್ಗ ಪ್ರಚಾರಕ ಸಂಘದ ಕರ್ನಾಟಕದ ಅಧ್ಯಕ್ಷರು ಮತ್ತು ಸಮಾಜ ಚಿಂತಕರು. ಅವ್ರ ಜೊತೆ ಇವತ್ತು ಈ ಸಂದರ್ಶನ ತಮ್ಮನ್ನು ಸ್ವಾಗತಿಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಈ ಇರುವ ಒಂದು ಸಮಾಜದ ಪರಿಸ್ಥಿತಿಯಲ್ಲಿ ಜಾತೀಯತೆ, ಪ್ರಾದೇಶಿಕತೆ, ಈ ರೀತಿ ವಿಭಿನ್ನವಾದ ಒಂದು ದೃಷ್ಟಿಕೋನಗಳು ಇದ್ದಾಗ ಇದರಲ್ಲಿ ಮಾನವ ಸಮಾಜ ಒಂದು ಪ್ರಗತಿಯ ಹಾದಿಯಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ಸಮಾಜದ ಮುಂದೆ ಒಂದು ದಾರಿ ಇದೆ ಮತ್ತು ಆನಂದ ಮಾರ್ಗದ ಒಂದು ಇದ್ರ ಬಗ್ಗೆ ಒಂದು ಅಭಿಪ್ರಾಯ ಏನು? ಮಾನವ ಸಮಾಜ ಮೂಲತಃ ಮಾನವ ನೋಡಿ ಭಾವಜೀವಿ. ಆ ಭಾವನೆಗಳಿಂದ ಹಲವು ರೀತಿಯಲ್ಲಿ ಭಾವನೆಗಳು ಮನುಷ್ಯನನ್ನು ಕಟ್ಟಿ ಹಾಕ್ತವೆ. ಅವನ ಬುದ್ಧಿಯನ್ನು ಆ ಭಾವ ಮೇಲುಗೈ ಸಾಧಿಸಿದಾಗ ಅದು ಒಂದು ಪ್ರದೇಶಕ್ಕೆ ಅಂಟಿಕೊಳ್ಬೋದು. ಪ್ರಾದೇಶಿಕತೆ, ಇದನ್ನು ಜಿಯೋ ಸೆಂಟಿಮೆಂಟ್ ಅಂತಾರೆ. ಓಕೆ. ಅದೇ ರೀತಿಯಲ್ಲೇ ನಾವೊಂದು ಜಾತೀಯತೆಯನ್ನು, ಮತೀಯತೆಯನ್ನು ಅಥವಾ ನಾವೊಂದು ಗುಂಪಾಗಿ ನಮ್ಮನ್ನು ಗುರುತಿಸ್ಕೊಂಡಾಗ ಆ ಸೆಂಟಿಮೆಂಟನ್ನು ನಾವು ಸೋಷಿಯೋ ಸೆಂಟಿಮೆಂಟ್ ಅಂತೇವೆ. ಓಕೆ. ಈ ಜಿಯೋ ಸೆಂಟಿಮೆಂಟ್ ಅಥವಾ ಭೌಗೋಳಿಕವಾಗಿ ತನ್ನನ್ನು ತಾನು ಗುರುತಿಸ್ಕೊಂಡಾಗ ಅದು ಗುರುತಿಸ್ಕೊಳ್ಳೋ ತಪ್ಪೇ ಅಂತ ನೀವು ಕೇಳ್ಬೋದು. ತಪ್ಪಲ್ಲ, ನಾನು ಇಂಥ ಊರಿನವನು ಅಂತ ಹೇಳೋದು. ಆದರೆ ಅದರಲ್ಲೇ ಪೂರ್ತಿಯಾಗಿ ನಾವು ನಮ್ಮ ಬುದ್ಧಿಯನ್ನು ಕಟ್ ಹಾಕ್ಕೊಂಡಾಗ, ಆ ಒಂದು ಚೌಕಟ್ಟಿನೊಳಗೆ ಮನುಷ್ಯ ಬದುಕಲಿಕ್ಕೆ ಹೋದಾಗ ಅದು ಏನಕ್ಕೆಲ್ಲ ಎಡೆ ಕೊಡ್ತದೆ ಅಂದರೆ ಪ್ರಾದೇಶಿಕ ಮತೀಯತೆ. ನನ್ನ ಪ್ರದೇಶವೇ ಶ್ರೇಷ್ಠ, ಬೇರೆ ಪ್ರದೇಶಗಳೆಲ್ಲ ಕನಿಷ್ಠ, ಇಂಥದ್ದೆಲ್ಲ ಭಾವನೆಗಳು ಬರ್ತವೆ ಅದರಲ್ಲಿ. ಅದನ್ನು ಜಿಯೋ ರಿಲಿಜನ್ ಅಂತ ಹೇಳ್ಬೋದು. ಅಂದರೆ ಭೌಗೋಳಿಕವಾದಂಥ ಒಂದು ಮತೀಯತೆ. ಆಮೇಲೆ ಅದ್ರ ಮೇಲೆ ಅವಲಂಬಿತವಾದಂಥ ಇತರ ಎಲ್ಲ ಭಾವನೆಗಳು ಹಾಗೂ ಇವನ್ ಆರ್ಥಿಕತೆ ಅದು ಕೂಡ ಬಂದುಬಿಡ್ತದೆ. ನಾವು ನಮ್ಮ ಪ್ರದೇಶ ಮಾತ್ರ ಬೆಳಿಬೇಕು. ನೋಡಿ, ಇವತ್ತಿನ ಜಗತ್ತಿನಲ್ಲಿ ಏನಾಗಿದೆ ಅಂದರೆ ನಮ್ಮ ದೇಶ, ಆ ದೇಶ ಅಂತ ಇಟ್ಕೊಂಡ್ಬಿಡ್ತೇವೆ. ಉಳಿದ ದೇಶಗಳನ್ನು ನಾವು ಶೋಷಣೆ ಮಾಡಿ ನಮ್ಮನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಒಂದು ಉದಾಹರಣೆ ಕೊಡೋದಾದರೆ, ಅಮೇರಿಕಾದಲ್ಲಿ ಬೇಕಷ್ಟು ಸಂಪನ್ಮೂಲ ಇದೆ, ಅವ್ರ ಹತ್ರ ಆಯಿಲ್ ಇದೆ, ತೈಲ ನಿಕ್ಷೇಪ ಸಾಕಷ್ಟಿದೆ. ಆದರೆ ಅವ್ರು ಏನು ಮಾಡ್ತಾರೆ, ತಮ್ಮದನ್ನು ಬಚ್ಚಿಟ್ಕೊಂಡು ಅದನ್ನು ಬಳಸದೇನೆ ಮಧ್ಯಪ್ರಾಚ್ಯ ದೇಶಗಳ ಮೇಲೆ ನಿಯಂತ್ರಣ ಹೊಂದಿ ಅಲ್ಲಿಂದ ಆ ತೈಲವನ್ನು ಸಾಗಿಸ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾರೆ.
ಇಂಥದ್ದೆಲ್ಲ ಆಗಿದ್ದರಿಂದ ಇಡೀ ಪ್ರಪಂಚದಲ್ಲಿ ಅಶಾಂತಿ ಹರಡ್ತಾ ಇದೆ. ಈ ಭೌಗೋಳಿಕವಾಗಿ ಏನು ಗುರುತಿಸ್ಕೊಳ್ತಾನೆ ತನ್ನನ್ನು ತಾನು ಮನುಷ್ಯ, ಅದರಲ್ಲಿ ಅದೇ ರಾಜ್ಯಗಳು, ದೇಶಗಳು, ನನ್ನ ದೇಶನೇ ಶ್ರೇಷ್ಠ, ಈ ದೇಶನೇ ನಾವು, ಇದು ಉಳಿದವರೆಲ್ಲ ಕನಿಷ್ಠ, ಆ ದ್ವೇಷ ಭಾವನೆಯೂ ಬೆಳೀತಾ ಹೋಗ್ತದೆ. ಇದು ಮಾನವನ ಕುಲಕ್ಕೆ ಅಥವಾ ಮಾನವನ ಒಗ್ಗಟ್ಟಿಗೆ ಹಿತಕರವಲ್ಲ. ಇದು ಇದರ ಜೊತೆಗೆ ಸೋಷಿಯೋ ಗ್ರೂಪ್ಸ್, ಆ ಒಂದು ಗುಂಪಿನಲ್ಲಿ ನಾವು ಗುರುತಿಸ್ಕೊಂಡಾಗ ಅಲ್ಲಿ ಬರೋ ಜಾತೀಯತೆ, ಅದನ್ನು ಮೀರಿದ್ರೆ ಮತೀಯತೆ, ನಾವಿಂಥ ಮತದವರು. ಅವಾಗ ಏನಾಗುತ್ತೆ, ಆ ಮತೀಯತೆ ಕೂಡ ಅದೇ ರೀತಿಯಲ್ಲಿ ಅದರದ್ದೇ ಭಾವನೆಗಳು, ಒಂದು ಆರ್ಥಿಕತೆಯನ್ನು ಹೊಸದಾಗಿ ಹುಟ್ಟಾಕ್ಬೋದು. ನಮ್ಮ ಮತದವರು ಅಥವಾ ನಮ್ಮ ಮತದ ಅವಲಂಬಿತರು ಮಾತ್ರ ಶ್ರೇಷ್ಠರು, ಉಳಿದವರೆಲ್ಲ ಅವರು ಇರೋದೇ ನಮ್ಮ ಸೇವೆಗಾಗಿ, ಈ ಭಾವನೆನೂ ಮೂಡಬಹುದು. ಆ ಒಂದು ಆರ್ಥಿಕತೆಯನ್ನು ತಂದಾಗ ಅವರ ವಸ್ತುವನ್ನು ತಗೊಳ್ಬೇಡಿ, ಇವರ ವಸ್ತುವನ್ನು ಮುಟ್ಟಬೇಡಿ, ಈ ರೀತಿ ನಮ್ಮ ನಡುವೆ, ಮನುಷ್ಯರ ನಡುವೆ ಒಡಕು ಬರ್ತದೆ. ತಾವು ಹೇಳಿದಾಗ ಈಗ ಮಾನವೀಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಷ್ಟೋ ಜನ ನಿಮ್ಮ ಧರ್ಮನೋ ಮತನೋ ಯಾವುದು ಅಂತ ಕೇಳಿದ್ರೆ ಅವರು ವಿ ಡೋಂಟ್ ಬಿಲಾಂಗ್ ಟು ಎನಿ ರಿಲಿಜನ್, ವಿ ಆರ್ ಹ್ಯೂಮನ್ಸ್, ನಾವು ಮಾನವರು, ಅದರಿಂದ ಮಾನವತೆ ಅಂತ ಹೇಳ್ತಾರೆ. ಇದು ಉತ್ತಮ ಬೆಳವಣಿಗೆ. ಆದರೆ ಈ ಪೃಥ್ವಿ ಅನ್ನೋದು ಕೇವಲ ಮಾನವರಿಗೆ ಎನ್ನುವ ಭಾವನೆ ಇದೆಯಲ್ಲ, ಇದು ತಪ್ಪು. ಓಕೆ, ಈಗ ಮಾನವನಾಗಿ ನನಗೆ ಬದುಕಲಿಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಈ ಪ್ರಪಂಚದ ಎಲ್ಲ ಜೀವಿಗಳಿಗೆ. ಇನ್ನೂ ಮುಂದುವರಿದು ಹೇಳೋದಾದರೆ, ಈ ಕೇವಲ ಪಶು ಪಕ್ಷಿ ಪ್ರಾಣಿ ಗಿಡ ಮರಗಳು ಇಷ್ಟೇ ಅಲ್ಲ, ಅದರ ಆಚೆಗೆ ಕೂಡ ನಾವು ಏನು ನಿರ್ಜೀವಿ ಅಂತ ಕಳಿತೇವೆ. ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವೆಲ್ಲವೂ ಅದೇ ಚೈತನ್ಯ ಶಕ್ತಿಯ ವಿವಿಧ ರೂಪಗಳೇ ಹೊರತಾಗಿ ಒಂದನ್ನೊಂದು ರೂಪಾಂತರ ಹೊಂದಿಕೊಂಡಿದ್ದು ಜೀವೋದ್ಭವ ಆಗಿದೆ. ಇವೆಲ್ಲವಕ್ಕೂ ಅಸ್ತಿತ್ವದ ಹಕ್ಕಿದೆ ಇದೆ. ಈ ಮಾನವೀಯತೆಯ ಆಚೆಗೆ ನಾವೇನು ಮಾನವತೆ, ಹ್ಯುಮ್ಯಾನಿಸಮ್ ಅಂತ ಕರಿತೇವೆ, ಅದರ ಆಚೆಗೆ ನಾವು ಹೋಗಬೇಕು. ಇದನ್ನು ಆನಂದ ಮಾರ್ಗದಲ್ಲಿ ಸಂಸ್ಥಾಪಕರಾದಂಥ ಶ್ರೀ ಪ್ರಭಾತ್ ರಂಜನ್ ಸರ್ಕಾರ್ ಅವರು ಹ್ಯುಮ್ಯಾನಿಸಮ್ ನ್ಯೂಲಿ ಎಕ್ಸ್ಪ್ಲೇನ್ಡ್ ಈಸ್ ನಿಯೋ ಹ್ಯುಮ್ಯಾನಿಸಮ್ ಅಂತಾರೆ. ಅಂದರೆ ನವ್ಯ ಮಾನವತಾವಾದ. ಮಾನವತಾವಾದದ ಏನೊಂದು ನಮ್ಮ ಚೌಕಟ್ಟಿದೆ, ಈ ಪ್ರಾದೇಶಿಕತೆ, ಮತೀಯತೆ, ಜಾತೀಯತೆ, ಇಂಥವನ್ನೆಲ್ಲ ಮೀರಿದಂಥ ಒಂದು ಚೌಕಟ್ಟಿನಲ್ಲಿ ನಾವೆಲ್ಲ ಮಾನವರು ಒಂದೇ ಅಂತ ಎನ್ನುವ ಭಾವನೆಯನ್ನು ಇನ್ನಷ್ಟು ವಿಸ್ತಾರಗೊಳಿಸಿಕೊಂಡು ಎಲ್ಲ ಜೀವಿಗಳಿಗೆ ಹಾಗೂ ಎಲ್ಲ ಅಸ್ತಿತ್ವಗಳಿಗೆ ಈ ಭೂಮಿಯ ಮೇಲೆ ನನಗಿರುವಷ್ಟೇ ಬದುಕುವ ಹಕ್ಕಿದೆ ಅನ್ನುವ ಆ ಒಂದು ಭಾವನೆಯನ್ನು ತಳೆದು ಅವರನ್ನು ನಾವು ಗೌರವಿಸಲಿಕ್ಕೆ, ಅಸ್ತಿತ್ವವನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಾದಾಗ ಅದು ನವ್ಯ ಮಾನವತಾವಾದಿ ಮನೋಭಾವ ಅಂತ ಸರಳವಾಗಿ ಹೇಳ್ಕೊಳ್ತಾರೆ. ಈಗ ಮೊದಲನೇದಾಗಿ ಪ್ರಾದೇಶಿಕತೆಯಲ್ಲಿ ಇರುವ ಸಮಸ್ಯೆ ಏನು? ಯಾಕೆಂದರೆ ಪ್ರಾದೇಶಿಕತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರದೇಶದ ಕರ್ನಾಟಕ ಅಥವಾ ಭಾರತ ದೇಶ ಈ ರೀತಿ ಅಂತ ಅನ್ಕೋಣ. ಇದರ ಪ್ರಗತಿ ನಾವು ಮಾಡಬೇಕಾದಾಗ ನಮ್ಮ ಪ್ರಾದೇಶಿಕತೆಯ ಒಂದು ಪ್ರೋಗ್ರೆಸ್ ಬಗ್ಗೆ ನಾವು ಫೋಕಸ್ ಮಾಡಬೇಕಲ್ವಾ? ಮಾಡಬೇಕು. ನಾವು ಪಕ್ಕದ ಮನೆ ಪ್ರಗತಿ ನೋಡ್ತಾ ನಮ್ಮ ಮನೆ ಪ್ರಗತಿ ಮಾಡೋಕ್ಕಾಗತ್ತಾ? ಇಲ್ಲ. ನಾವು ನಮ್ಮ ಪ್ರಗತಿಯತ್ತ ಆರ್ಥಿಕ ಪ್ರಗತಿ ಇರ್ಬೋದು, ನಮ್ಮ ಮಾನಸಿಕ ಆಧ್ಯಾತ್ಮಿಕ ಉನ್ನತಿ ಇರ್ಬೋದು, ಇದ್ರ ಕುರಿತಾಗಿ ನಾವು ಯೋಚನೆ ಮಾಡೋದು ಸರಿನೇ. ಆದರೆ ನಮ್ಮ ಮನೆಯ ಉನ್ನತಿಗಾಗಿ ಪಕ್ಕದ ಮನೆಯನ್ನು ಶೋಷಣೆ ಮಾಡುವುದಿದೆಯಲ್ಲ, ನಾನು ಉದಾಹರಣೆ ಕೊಟ್ಟೆ ನಿಮಗೆ. ಇವತ್ತು ಆಗ್ತಾ ಇರೋದು ಕೊಲೋನಿಯಲಿಸಮ್ ಅಂತ. ಏನು ಬೇರೆ ಬೇರೆ ದೇಶದ ಮೇಲೆ ಹತೋಟಿ ಹೊಂದಲಿಕ್ಕೆ ಹಿಂದೆ ಒಂದು 100 ವರ್ಷಗಳ ಹಿಂದೆ ಏನು ಮಾಡಿದ್ರು ಅಂದರೆ, ಬ್ರಿಟಿಷರು ಬೇರೆ ಎಲ್ಲ ಕಡೆಗೆ ಹೋಗಿ ಅವರ ಮೇಲೆ ಪ್ರಭುತ್ವ ಸ್ಥಾಪಿಸಿದ್ರು, ರಾಜಕೀಯ ಶಕ್ತಿಯನ್ನು. ಈಗ ಆರ್ಥಿಕ ಶಕ್ತಿಯ ಮೂಲಕ ಅಲ್ಲಿಯ ಸಂಪನ್ಮೂಲಗಳ ಶೋಷಣೆ ಆಗ್ತಾ ಇದೆ. ಅವರು ಬಡತನದಲ್ಲೇ ಇದ್ದಾರೆ. ಪಕ್ಕದ ಮನೆ ಬಡವರನ್ನು ಮಾಡಿ ನಾನು ಶ್ರೀಮಂತನಾಗೋಕೆ ಸಾಧ್ಯ, ಅದನ್ನು ಒಪ್ಪಿಕೊಳ್ಳೋಕೆ ಆಗೋದಿಲ್ಲ. ಈಗ ನೀವು ಪರಿಸರವಾದ ಅಂತ ಇತ್ತೀಚೆಗೆ ಬಂದಿದೆ ಅಲ್ವಾ? ಪರಿಸರ ಅದಕ್ಕಿಂತ ಮುಂಚೆ ಈಗ ಮತೀಯತೆಯ ಒಂದು ಸಾಮರಸ್ಯ ಅದು ಬೆಳೀತಿಲ್ಲ, ಅದರಿಂದನೂ ಸಾಕಷ್ಟು ಸಮಸ್ಯೆಗಳು ಬರ್ತಿದೆ. ಹೌದು, ಅದ್ರ ಬಗ್ಗೆ ಆನಂದ ಮಾರ್ಗದ ಒಂದು ಇದನ್ನು ಮೀರಬೇಕು. ಮತೀಯತೆ ಅನ್ನೋದೆಲ್ಲ ಹೇಗೆ ಮೀರಬೇಕು ಅಂತಿದೆ. ಹೇಗೆ? ಹೌದು, ಮೀರಬೇಕು ಅಂದ್ರೆ ನಮ್ಮ ಮನಸ್ಸು ವಿಸ್ತಾರಗೊಳ್ಳಬೇಕು. ಮನಸ್ಸು ವಿಸ್ತಾರಗೊಳ್ಳೋದಕ್ಕೆ ಒಂದು 2-3 ವಿಧಾನಗಳಿದ್ದಾವೆ. ಒಂದು ವಿಧಾನ ಅಂತ ಹೇಳಿದ್ರೆ ಅಧ್ಯಯನ.
ತಾರ್ಕಿಕವಾಗಿ ಚಿಂತನೆ ಮಾಡುವಂಥದ್ದು. ಆ ರ್ಯಾಷನಾಲಿಟಿಯನ್ನು ಬೆಳೆಸ್ಕೊಳ್ಬೇಕು ನಾವು. ಅಂದರೆ ವಿವೇಚನೆಯನ್ನು ಬೆಳೆಸ್ಕೊಳ್ಳದೇನೆ ಸುಮ್ಮನೆ ನಮ್ಮ ಆ ಗ್ರಂಥದಲ್ಲಿ ಹೇಳಿದೆ, ಈ ಗ್ರಂಥದಲ್ಲಿ ಹೇಳಿದೆ ಅಲ್ಲ. ವಿವೇಚನೆ ಮಾಡಿ, ಯೋಚನೆ ಮಾಡಿ, ಇದು ಸರಿಯೇ ತಪ್ಪೇ, ತರ್ಕಕ್ಕೆ ಇದು ಒಳಪಡ್ತದೆಯೇ, ಆ ರೀತಿ ಯೋಚನೆ ಮಾಡಿದಾಗ ಮನುಷ್ಯ ಇವನ್ನ ಅರ್ಥ ಮಾಡ್ಕೊಳ್ಬೋದು. ಓಕೆ. ಇನ್ನೊಂದು ವಿಧಾನ ಇದೆ, ಮನಸ್ಸನ್ನು ವಿಸ್ತಾರಗೊಳಿಸಬೇಕು. ಇದಕ್ಕೆ ಅಂತರ್ಮುಖಿಯಾಗಿ ಧ್ಯಾನ ಮಾಡುವುದು ಒಂದು ದಾರಿ. ಓಕೆ. ಅಂತರ್ಮುಖಿಯಾಗಿ ಧ್ಯಾನ ಮಾಡಿದಾಗ ಅದು ಸರಿಯಾದ ಪದ್ಧತಿಯಲ್ಲಿ, ಸುಮ್ಮನೆ ಮನಸ್ಸಿನ ಏಕಾಗ್ರತೆ ಸಾಧಿಸಿದೆ, ನಾನು ಏನೋ ಶಕ್ತಿ ಬಂತು, ಮಾನಸಿಕ ಶಕ್ತಿ, ಅದಲ್ಲ. ಮನಸ್ಸನ್ನು ವಿಸ್ತಾರಗೊಳಿಸುವುದು ಅಂದರೆ ಬೃಹತ್ತಿನ ಕುರಿತಾಗಿ, ಪರಮ ಚೈತನ್ಯ ಶಕ್ತಿಯ ಕುರಿತಾಗಿ ನಾವು ನಮ್ಮ ಮನಸ್ಸನ್ನು ತಗೊಂಡು ಹೋದಾಗ, ವೈಜ್ಞಾನಿಕವಾಗಿ ಹೇಳೋದಾದರೆ ಥಿಂಕ್ ಆಫ್ ಇನ್ಫಿನಿಟಿ. ಓಕೆ. ಆ ಒಂದು ಇನ್ಫಿನಿಟಿಯ ಬಗ್ಗೆ, ಅಂದರೆ ಅಮಿತವಾದದ್ದು, ಮಿತಿ ಇಲ್ಲದೆ ಹೊಂದದ ಒಂದು ಅಸ್ತಿತ್ವದ ಕುರಿತಾಗಿ ನಾವು ಚಿಂತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ, ನಮ್ಮ ಧ್ಯಾನ ಆ ದಿಸೆಯಲ್ಲಿ ಸಾಗಿದಾಗ ಮನಸ್ಸು ತನ್ನಿಂದ ತಾನೇ ವಿಸ್ತಾರ ಹೊಂದುತ್ತದೆ. ವಿಸ್ತಾರಗೊಂಡ ಮನದಲ್ಲಿ ಇದಕ್ಕೆಲ್ಲ ಈ ಪ್ರಾದೇಶಿಕತೆ ನಮ್ಮನ್ನೇ ನನಗೆ ಬೇಕು. ಓಕೆ. ನಾನು ಬೇರೆಯವ್ರ ಮನೆ ಜಗಲಿ ಮೇಲೆ ಹೋಗಿ ಮಲಗೋದಕ್ಕಾಗೋದಿಲ್ಲ. ಆದರೆ ಆ ನಮ್ಮನೆಯನ್ನು ನಾನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಪಕ್ಕದ ಮನೆಯನ್ನು ತುಳಿಯೋದು, ಆ ಭಾವನೆ ಬರೋದಿಲ್ಲ. ಈಗ ಪ್ರತಿಯೊಂದು ದೇಶ ಪ್ರಪಂಚದಲ್ಲಿ ತಮ್ಮ ಜಾತೀಯತೆ ಬಗ್ಗೆ ಬಹಳಷ್ಟು ಜಾಸ್ತಿ ಮಾತಾಡುತ್ತೆ. ಇದು ಮಾನವನ ಅಧಪ್ಪತನದ ಲಕ್ಷಣಗಳು ಇವೆಲ್ಲ. ಮಾನವ ಸಮಾಜ ಅಧಪ್ಪತನ ಹೊಂದುವಾಗ ಇಂಥ ಚಿಕ್ಕ ಚಿಕ್ಕ ವಿಷಯಗಳು ಇದ್ರ ಕುರಿತಾಗಿ ಬಹಳ ಪ್ರಾಮುಖ್ಯತೆ ಕೊಟ್ಟು ಅವರು ಇನ್ನೂ ಮಾನಸಿಕವಾಗಿ ಕುಬ್ಜರಾಗ್ತಾ ಇದ್ದಾರೆ. ಇದನ್ನು ಮೀರಿ ಬೆಳಿಬೇಕು. ಆವಾಗ ನವ್ಯ ಮಾನವತಾವಾದ ಶಿಕ್ಷಣ ನೀತಿ ಇರ್ಬೋದು, ನವ್ಯ ಮಾನವತಾವಾದಿ ಆರ್ಥಿಕತೆ, ಇದ್ರ ಕುರಿತಾಗಿ ನಾವು ಚಿಂತನೆ ಮಾಡಬೇಕು. ಅಂದಾಗ ಮಾತ್ರ ಈ ಮಾನವ ಏನಿದ್ದಾನೆ ಇವತ್ತು, ಮಾನವತೆ ಬಗ್ಗೆ ನಾವು ಮಾತಾಡ್ತೇವೆ. ಆದರೆ ಉಳಿದೆಲ್ಲ ಅಸ್ತಿತ್ವಗಳು, ಅದು ಗಿಡ ಮರಗಳಿರ್ಬೋದು ಅಥವಾ ಜೀವಿಗಳಿರ್ಬೋದು, ಪರಿಸರವಾದ ಅಂತ ಬರ್ತದೆ ಇವತ್ತು. ನಾವು ಅಲ್ಲಿ ಏನು ನೋಡ್ತಾ ಇದ್ದೇವೆ, ಈ ಎಲ್ಲ ಜೀವಿಗಳು ಉಪಯುಕ್ತತೆ ಅಂದರೆ ಅವುಗಳ ಯುಟಿಲಿಟೇರಿಯನ್ ವ್ಯಾಲ್ಯೂ ಬಗ್ಗೆ ಅಷ್ಟೇ ಮಾತಾಡ್ತೇವೆ. ನಮಗೆ ಮಾನವನಿಗೆ ಅವು ಎಷ್ಟು ಉಪಯುಕ್ತ, ಆದ್ರಿಂದ ಅವು ಇರಬೇಕು. ಗಿಡಗಳಿರಬೇಕು, ನಮಗೆ ಆಕ್ಸಿಜನ್ ಕೊಡ್ತವೆ. ಆದರೆ ಅವಕ್ಕೂ ಕೂಡ ನಮಗಿಂತ ಪೂರ್ವದಲ್ಲೇ ಇವು ಭೂಮಿಯ ಮೇಲೆ ಬಂದಿರುವುದರಿಂದ ಬದುಕುವ ಹಕ್ಕಿದೆ ಅವಕ್ಕೆ ಅನ್ನೋದನ್ನು ಮರೆತು ಬಿಡ್ತೇವೆ. ಇದರ ನಂತರ ಕೂಡ ಎಕ್ಸಿಸ್ಟೆನ್ಷಿಯಲ್ ವ್ಯಾಲ್ಯೂ ಅಂತವೆ. ಅಂದರೆ ಅವುಗಳ ಇರೋದ್ರಿಂದನೇ ಮೌಲ್ಯ ಅವಕ್ಕೆ. ಅವುಗಳ ಅಸ್ತಿತ್ವವನ್ನು ಕೂಡ ನಾವು ಗೌರವಿಸ್ಲಿಕ್ಕೆ ಕಲಿಬೇಕು. ಅವುಗಳ ಉಪಯೋಗ ನಮಗೆ ಗೊತ್ತಿಲ್ಲ, ಅದರ ಅರ್ಥ ಅವು ನಿರುಪಯುಕ್ತ ಅಂತಲ್ಲ. ಆ ಒಂದು ಭಾವ ಮನಸ್ಸಿನಲ್ಲಿ ಬಂದು ನಾವು ನಮ್ಮ ಶಿಕ್ಷಣ ನೀತಿಯನ್ನು, ನಮ್ಮ ಆರ್ಥಿಕತೆಯನ್ನು ಆ ಒಂದು ಆಧಾರದ ಮೇಲೆ ಕಟ್ಟಿದಾಗ ಅದು ನವ್ಯ ಮಾನವತಾವಾದಿ ಶಿಕ್ಷಣ ನೀತಿ, ನವ್ಯ ಮಾನವತಾವಾದ ಆರ್ಥಿಕತೆ ಎನಿಸ್ಕೊಳ್ತದೆ. ಓಕೆ. ಈಗ ಹಾಗಿದ್ರೆ ನವ್ಯ ಮಾನವತಾವಾದ ಮತ್ತು ಈಗಿರುವ ಒಂದು ಮಾನವತಾವಾದದ ಬಗ್ಗೆ ಇರುವಂಥ ಪರಿಕಲ್ಪನೆ, ಇದರಲ್ಲಿ ಏನು ಒಂದು ಅಂತರ ಏನು? ಅಲ್ಲದೆ ಹೇಳಿದ್ನಲ್ಲ, ಮಾನವತಾವಾದದಲ್ಲಿ ಏನಾಗ್ತದೆ, ಉಳಿದ ಎಲ್ಲ ಜೀವಿಗಳು ಮನುಷ್ಯನಿಗಾಗಿರುವಂಥವು, ನಮ್ಮ ಉಪಯೋಗಕ್ಕಾಗಿ, ನಮ್ಮ ಬಳಕೆಗಾಗಿ ಅವುಗಳು ಅಂತ, ಮನುಷ್ಯನಿಗೆ ಮಾತ್ರ. ಆದ್ರೆ ಅವಕ್ಕೂ ಬದುಕುವ ಹಕ್ಕಿದೆ. ಇಲ್ಲಿ ನೋಡ್ತಾ ಇರೋದು ಯುಟಿಲಿಟೇರಿಯನ್ ವ್ಯಾಲ್ಯೂ, ಅವುಗಳು ನಮಗೆ ಎಷ್ಟು ಲಾಭ ಸಿಗ್ತದೆ ಅದರಿಂದ ಅಂತ, ಹೊರತಾಗಿ ಅವಕ್ಕೂ ನಮ್ಮ ಹಾಗೆ ಅಸ್ತಿತ್ವದ ಹಕ್ಕಿದೆ, ಅಸ್ತಿತ್ವದ ಮೌಲ್ಯ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಮುಖ್ಯ ವ್ಯತ್ಯಾಸ. ಓಕೆ. ಹಾಗಿದ್ರೆ ಈಗ ಒಂದು ನವ್ಯ ಮಾನವತಾವಾದದ ಬಗ್ಗೆ ಜನರಲ್ಲಿ ಅಂತ ಒಂದು ಭಾವ ಮೂಡಿಸಬೇಕಾದ್ರೆ ಏನು ಮಾಡಬೇಕು? ಇದು ಈ ಭಾವನೆಗಳನ್ನು ನಾನು ಹೇಳಿದ್ನಲ್ಲ, ಶಿಕ್ಷಣದ ಮೂಲಕ, ಆರ್ಥಿಕತೆಯನ್ನು ಬದಲಿಸುವ ಮೂಲಕ, ಇವತ್ತಿರುವ ಒಂದು ಅರ್ಥವ್ಯವಸ್ಥೆಯನ್ನು ಬದಲಿಸುವ ಮೂಲಕ ಖಂಡಿತ ಇದನ್ನು ಮಾಡಬಹುದು. ಒಂದು ವ್ಯಕ್ತಿ ರೂಪದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕಡೆಯಿಂದನೂ ಅವರ ಒಂದು ಮನಸ್ಸಿನ ಒಂದು ಬದಲಾವಣೆ ಬರಬೇಕಾದ್ರೆ ಏನು ಬರಬೇಕಾದ್ರೆ ತಾರ್ಕಿಕವಾದ ರ್ಯಾಷನಲಿಸ್ಟಿಕ್ ಥಿಂಕಿಂಗ್, ಅಧ್ಯಯನ, ಆಮೇಲೆ ಧ್ಯಾನ, ಇದು ಮೂರು ಸಾಧ್ಯ ಅದಕ್ಕೆ. ಓಕೆ, ಧನ್ಯವಾದಗಳು. ವೀಕ್ಷಕರೇ, ವಿಭಿನ್ನತೆಯಲ್ಲಿ ಏಕತೆ ಸಾಧಿಸುವಂಥದ್ದು, ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ಮಾತು, ಮತ್ತು ಒಂದು ವಿಶ್ವ ಮಾನವ ಸೌಭ್ರಾತೃತ್ವ, ಈ ಕಡೆ ಸಮಾಜ ಮುನ್ನಡೆದರೆ
ಮಾನವ ಸಮಾಜದ ಪ್ರಗತಿ, ಒಂದು ಮಾನವ ಸಮಾಜದ ಪ್ರಗತಿ ಮಾತ್ರ ಅಲ್ಲ, ಇಡೀ ವಿಶ್ವದ ಪ್ರಗತಿ ಆಗುವಂಥದ್ದು ಬಹಳ ಗ್ಯಾರಂಟಿ ಇದೆ ಅನ್ನೋ ಒಂದು ಆನಂದ ಮಾರ್ಗದ ನವ್ಯ ಮಾನವತಾವಾದದ ಬಗ್ಗೆ ಒಂದಷ್ಟು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಮತ್ತು ವೀಕ್ಷಕರಿಗೂ ಸಹ ಇಂಥ ವಿಷಯಗಳು ನಾವು ಪುನಃ ಚರ್ಚೆ ಮಾಡ್ತಾ ಇರೋಣ. ತಾವು ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ ಜೊತೆ ನಮ್ಮ ಜೊತೆ ಸದಾ ಇರಿ ಅಂತ ಕೇಳ್ತಾ ಧನ್ಯವಾದಗಳು. ನಮಸ್ಕಾರ.